ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ಪಡ್ಡು ಅಂದರೆ ಯಾರಿಗೆಲ್ಲ ಇಷ್ಟ ಅಲ್ಲ ಹೇಳಿ, ಎಲ್ರಿಗೂ ಇಷ್ಟ ಅಲ್ವಾ? ನಾನು ಬೆಳಿಗ್ಗೆ ದೋಸೆ ಮಾಡಿ ಉಳಿದಿರೋಂಥ ಹಿಟ್ಟನ್ನ ಸಂಜೆ ಟೈಮ್ಗೆ ಪಡ್ಡು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಚಿಕ್ಕದಾಗಿ ಕಟ್ ಮಾಡಿರೋವಂಥ ಈರುಳ್ಳಿ, ಹಾಗೆ ಸಬ್ಬಸಿಗೆ ಸೊಪ್ಪು, ತುರಿದಂಥ ಕ್ಯಾರೆಟು ಮತ್ತು ಒಂದು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಅಜ್ವಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇನ್ ಕೇಸ್ ಏನಾದರೂ ಸಪ್ಪೆ ಅಂತ ಅನಿಸಿದರೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ನೆಕ್ಸ್ಟು ಪಡ್ಡು ಹಾಕೋ ತವನ ಸ್ಟವ್ ಮೇಲೆ ಇಟ್ಕೊಂಡು ಅದು ಕಾದ ನಂತರ ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ತುಪ್ಪ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು ಅಥವಾ ಯಾವುದಾದ್ರೂ ಚಟ್ನಿ ಜೊತೆ ಕೂಡ ತಿನ್ಬೋದು. ಎಲ್ರಿಗೂ ಇಷ್ಟ ಆಗುವಂತಹ ಖಾರ ಪಡ್ಡು. ಸ್ವೀಟ್ ಪಡ್ಡು ಮಾಡೋದಾದರೆ ಬೆಲ್ಲ ಹಾಕ್ಕೊಂಡು ಮಾಡಿದ್ರೆ ಅದೇ ಸ್ವೀಟ್ ಪಡ್ಡು ಅಷ್ಟೇ, ಯಾವುದೇ ತರಕಾರಿ ಏನು ಹಾಕದೆ ಮಾಡೋವಂಥದ್ದು. ಬನ್ನಿ, ಇವಾಗ ತವ ಬಿಸಿಯಾಗಿದೆ. ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋಂತಹ ಬ್ಯಾಟರ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡ ಮೇಲೆ ಕೂಡ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟರೆ ಬೇಯ್ಕೊಳ್ಳುತ್ತೆ. ಖಾರನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಒಳಗಡೆ ಮೆಣಸಿನ್ಕಾಯಿ ಸಿಕ್ಕಿದರೆ ತುಂಬ ಖಾರ ಅನಿಸುತ್ತಲ್ವ, ಚಿಕ್ಕ ಮಕ್ಕಳೆಲ್ಲ ತಿನ್ನುವಾಗ ಖಾರ ಅನಿಸುತ್ತೆ. ಸೊ ಹಾಗಾಗಿ ಬೇಡ ಅಂತ ಹೇಳಿದರೆ ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ ಎಷ್ಟು ಸಖತ್ತಾಗಿ ಬೆಂದಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಲೈಟ್ ಗೋಲ್ಡನ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟೇ ಟೇಸ್ಟಿಯಾಗಿತ್ತು ನಿಜವಾಗ್ಲೂ. ಈ ಥರ ಎಲ್ಲ ಸ್ನ್ಯಾಕ್ಸ್ ಮಾಡಿಕೊಂಡ್ರೆ, ಹೊರಗಡೆ ತಿನ್ನೋಕ್ಕಿಂತ ಮನೇಲಿ ಈ ಥರ ಎಲ್ಲ ಮಾಡಿಕೊಂಡ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಅವರು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾರಲ್ವ. ಇದರಲ್ಲಿ ತುಂಬ ವೆರೈಟಿ ಮಾಡ್ಬೋದು. ಅಂತ ಹೇಳಿದರೆ ನಾನು ಏನೇನು ಐಟಮ್ಸ್ನ ಆ್ಯಡ್ ಮಾಡಿಕೊಂಡೆ ಅದನ್ನೆಲ್ಲಕ್ಕೂ ಒಗ್ಗರಣೆ ಕೊಟ್ಕೊಂಡು ಕೂಡ ಇದಕ್ಕೆ ಹಾಕ್ಕೊಂಡು ಮಾಡ್ಕೊಬೋದು. ಪ್ಲೇನಾಗಿ ಕೂಡ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬೆಂದಿತ್ತು. ಒಳಗಡೆ ಯಾವುದೇ ರೀತಿ ಹಿಟ್ಟು ಉಳ್ಕೊಂಡಿರಲಿಲ್ಲ. ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿತ್ತು. ಮಾಡಿದ ತಕ್ಷಣ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮತ್ತೊಂದು ಸಲ ಹಾಕ್ಕೊತಾ ಇದ್ದೀನಿ. ನೀವು ಯಾವ ಥರ ಪಡ್ಡು ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.